ಓಕೆ, ಸೊ ನೋಡಿ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ. ಸೊ ಈ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡಿದ್ವಿ. ಸೊ ಯಾರು ನೋಡಿಲ್ಲ ಅವರು ಏನು ಮಾಡಿ ಅಂತ ಹೇಳಿದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವೀಡಿಯೋಸ್ಗಳನ್ನು ನೋಡಿದರೆ ಸೊ ನೆಕ್ಸ್ಟು ಈ ಪಾರ್ಟ್ 4 ಅಂತಕ್ಕಂಥದ್ದು ವೀಡಿಯೋ ಸೊ ಇನ್ನೂ ಬೇಗ ಅರ್ಥ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಕ್ರಿಚಾಫ್ ಲಾಸ್. ಕ್ರಿಚಾಫ್ ಫಸ್ಟ್ ಲಾ. ಸೊ ಫಸ್ಟ್ ಲಾಗೆ ಜಂಕ್ಷನ್ ಲಾ ಅಥವಾ ಕರೆಂಟ್ ಲಾ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಜಂಕ್ಷನ್ ಲಾ? ಜಂಕ್ಷನ್ ಲಾ ಅಪ್ಪ ಅಂತ ಹೇಳಿದ್ರೆ ನೋಡಿ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಜಂಕ್ಷನ್ ಪಾಯಿಂಟ್ ಅಂತ ಕರಿತೀವಿ. ಅಂದರೆ ಆಲ್ ದ ಕರೆಂಟ್ಸ್ ಆರ್ ಎಂಟರಿಂಗ್ ಟು ದಿ ಸಿಂಗಲ್ ಪಾಯಿಂಟ್, ದಟ್ ಈಸ್ ಜಂಕ್ಷನ್. ಸೊ ದಿಸ್ ಈಸ್ I1, I2 ಎಕ್ಸಿಟ್ ಆಗ್ತಾ ಇದೆ, I3 ಎಂಟ್ರಿ, I4 ಎಕ್ಸಿಟ್, I5 ಎಂಟ್ರಿ. ಸೊ ಅದೇ ಟೋಟಲ್ ದ ಸಮ್ ಆಫ್ ಕರೆಂಟ್, ಆಲ್ಜಿಬ್ರಿಕ್ ಸಮ್ ಆಫ್ ಕರೆಂಟ್. ಸೊ ದ ಆಲ್ಜಿಬ್ರಿಕ್ ಸಮ್ ಆಫ್ ಕರೆಂಟ್ ಮೀಟಿಂಗ್ ಅಟ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಏನಾಗಿರ್ತತಿ ಅಂತ ಹೇಳ್ತಿದ್ದಾನೆ, ಈಸ್ 0. ಸೊ ಹಾಗಾದರೆ ಲೆಟ್ಸ್ ಸಿ. ನೋಡಿ ಆಲ್ಜಿಬ್ರಿಕ್ ಸಮ್ ಅಪ್ ಅಂದರೆ ಇವನ್ನೆಲ್ಲ ಆ್ಯಡ್ ಮಾಡಿ. ಈಗ I1 ಎಂಟ್ರಿ ಆಗ್ತಾ ಇದೆ, ಸೊ ಪಾಸಿಟಿವ್. ಎಕ್ಸಿಟ್ ಆಗ್ತಾ ಇದೆ, ಮೈನಸ್ I2, ದೆನ್ ಪ್ಲಸ್ I3, ದೆನ್ ಮೈನಸ್ I4, ಸೊ ಪ್ಲಸ್ I5. ಸೊ ಇಸ್ ಈಕ್ವಲ್ ಟು ಎಷ್ಟಾಗಿರ್ತತಿ, 0. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಕ್ರಿಚಾಫ್ ಫಸ್ಟ್ ಲಾ ಅಥವಾ ಕರೆಂಟ್ ಲಾ, ಜಂಕ್ಷನ್ ರೂಲ್. ಸೊ ಇದನ್ನ ಇನ್ನೂ ಕೂಡ ಇನ್ನೊಂದು ಶಾರ್ಟ್ ಆಗಿ ಕರಿಬೋದು. ಇಲ್ಲಿ ನೋಡಿ, ಸೊ I1 ಪ್ಲಸ್ I3, ಫಸ್ಟು ಪಾಸಿಟಿವ್ ಬರ್ಕೊಳ್ರಿ, I1, I3, I5. ಸೊ ದಿಸ್ ಈಸ್ ಪಾಸಿಟಿವ್. ಇಲ್ಲಿ ಈ ಕಡೆ ಮೈನಸ್ ಇರೋದು ಈ ಕಡೆ ಹೋದರೆ ಪ್ಲಸ್ I2, ದೆನ್ ಪ್ಲಸ್ I4. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಂಟ್ರಿ ಟು ದ ಜಂಕ್ಷನ್. ದಿಸ್ ಒನ್ ಈಸ್ ಕಾಲ್ಡ್ ಆಸ್ ವಾಟ್? ಎಕ್ಸಿಟ್ ಫ್ರಮ್ ದ ಜಂಕ್ಷನ್. ಸೊ ಹಾಗಾದರೆ ದ ಕರೆಂಟ್ ಎಂಟರಿಂಗ್ ಟು ದ ಜಂಕ್ಷನ್, ದ ಕರೆಂಟ್ ಈಸ್ ಎಂಟರಿಂಗ್ ಟು ದ ಜಂಕ್ಷನ್ is equal to, the current entering to the junction is equal to ಏನಾಗಿರುತ್ತೆ, ಯಾವುದಕ್ಕೆ ಈಕ್ವಲ್ ಆಗಿದೆ? the current leaving from the junction. the current so entering to the junction is equal to current leaving from the junction. ಸೊ ಇದು ಥರನೂ ಕೂಡ ಸ್ಟೇಟ್ಮೆಂಟನ್ನು ಬರೀಬೋದು. ಸೊ ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ಸ್ಟೇಟ್ಮೆಂಟನ್ನು ಬರೀರಿ. ಸೊ ಹಾಗಾದರೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ KCL? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ MCQ. ಸೊ MCQಗೆ ಕೇಳ್ತಾರೆ ಈ ಕ್ವಶನ್ನ. ದ ಸಿಗ್ನಿಫಿಕೆನ್ಸ್ ಆಫ್ ಕ್ರಿಚಾಫ್ ಕರೆಂಟ್ ಲಾ ಈಸ್ ಕಾಲ್ಡ್ ಆಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಏನಾಗಿರುತ್ತೆ, ಚಾರ್ಜ್. ನೋಡಿ ಇಲ್ಲಿದೆ, ದ ಸಮ್ ಆಫ್ ಕರೆಂಟ್ ಎಂಟರಿಂಗ್ ಟು ದ ಜಂಕ್ಷನ್ ಇಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ ಲಿವಿಂಗ್ ಫ್ರಮ್ ದಿ ಜಂಕ್ಷನ್. ಸೊ ದಿಸ್ ಈಸ್ ಫಸ್ಟ್ ಲಾ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಲಾ. ಸೆಕೆಂಡ್ ಲಾಗ್ ಹೋಗೋಣ. ನೋಡಿ ಸೆಕೆಂಡ್ ಲಾ ಏನಿದೆಯಪ್ಪ ಅಂತ ಹೇಳಿದ್ರೆ, ಕ್ರಿಚಾಫ್ ಸೆಕೆಂಡ್ ಲಾ, ಕ್ರಿಚಾಫ್ ಲೂಪ್ ಲಾ ರೂಲ್ ಅಂತ ಕರಿತೀವಿ ಅಥವಾ ಕ್ರಿಚಾಫ್ ವೋಲ್ಟೇಜ್ ಲಾ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ವಾಟ್ ಈಸ್ ದ ಸ್ಟೇಟ್ಮೆಂಟ್ ಈಸ್ ಹಿಯರ್? ದಿ ಆಲ್ಜಿಬ್ರಿಕ್ ಸಮ್ ಆಫ್ EMF and changes in the potential around any closed loop in the electrical network is 0. ಅಂದರೆ algebraic sum of EMF and change in potential around the closed loop. change in potential ಅಪ್ಪ ಅಂದರೆ algebraic sum of change in potential delta V. so that is equal to what? 0. so that is summation of E plus summation of, that is according to Ohm's law, V is equal to what? I into R. so that is I into R, that is equal to 0. so this is the law is called as Kirchhoff voltage law ಅಂತ ಹೇಳಿ ಕರಿತೀವಿ. ಸೊ ಈ ಕ್ರಿಚಾಫ್ ವೋಲ್ಟೇಜ್ ಲಾನ ಸೊ ನಾವು ಇಲ್ಲಿ ಅಪ್ಲಿಕೇಬಲ್ ಮಾಡಬೇಕಾದ್ರೆ ಸರ್ಕ್ಯೂಟಿನಲ್ಲಿ ಕೆಲವೊಂದು ಸೈನ್ ಕನ್ವರ್ಷನ್ಸ್ಗಳು ಬೇಕಾಗ್ತವೆ. ಸೊ ವಾಟ್ ಆರ್ ದ ಸೈನ್ ಕನ್ವರ್ಷನ್ಸ್ ಆರ್ ಹಿಯರ್? ನೋಡಿ ಸೈನ್ ಕನ್ವರ್ಷನ್ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಸೊ ಇಲ್ಲಿ ಸೈನ್ ಕನ್ವರ್ಷನ್ಸನ್ನು ನೋಡೋಣ. ಸೊ ನೋಡಿ, ದಿಸ್ ಈಸ್ ಕಾಲ್ಡ್ ಆಸ್ ಎ ರೆಸಿಸ್ಟರ್ R. ಸೊ ಹಾಗಾದರೆ ದ ಕರೆಂಟ್ ಈಸ್ ಪಾಸಿಂಗ್ ಥ್ರೂ ದ ರೆಸಿಸ್ಟರ್ I. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಪಾತ್. ಸೊ ಇದಕ್ಕೇನಂತ ಕರಿತೀವಿ? ಪಾತ್. ಸೊ ಪಾತ್ ಡೈರೆಕ್ಷನ್, ದ ಡೈರೆಕ್ಷನ್ ಆಫ್ ಪಾತ್ ಆ್ಯಂಡ್ ಕರೆಂಟ್ ಬೋತ್ ಆರ್ ಏನಾಗಿದ್ದಾವೆ?
ಸೊ ಪಾತ್ ಆ್ಯಂಡ್ ಕರೆಂಟ್ ಬೋತ್ ಆರ್ ಏನಾಗಿದ್ದಾವೆ ಸೇಮ್ ಡೈರೆಕ್ಷನ್. ಸೊ ಬೋತ್ ಆರ್ ಸೇಮ್ ಡೈರೆಕ್ಷನ್ನಲ್ಲಿದ್ದಾಗ ಪಾತು ಮತ್ತು ಕರೆಂಟ್ ಸೇಮ್ ಡೈರೆಕ್ಷನ್ನಲ್ಲಿದ್ದಾಗ ವಿಚ್ ಸೈನ್ ನೆಗೆಟಿವ್ ಸೈನ್ ತಗೋಬೇಕು. ಸೊ ಸಿಮಿಲರ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಎ ರೆಸಿಸ್ಟರ್. ಸೊ ಆರ್, ಸೊ ಇಲ್ಲಿ ದಿಸ್ ಈಸ್ ಎ ಪಾಯಿಂಟ್, ಎ ಇಂದ ಬಿಗೆ ಹೋಗ್ತಾ ಇದೆ. ಇಲ್ಲಿ ನೋಡಿ, ಈಗ ಎ ಇಂದ ಬಿ ಕರೆಂಟು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಸೊ ಕರೆಂಟ್ ಈಸ್ ಬಿ ಟು ದ ಎ ಡೈರೆಕ್ಷನ್. ಸೊ ಪಾತು ಎಲ್ಲಿಂದ ಎಲ್ಲಿಗಿದೆ, ಪಾತು ಎ ಇಂದ ಬಿ. ದಿಸ್ ಈಸ್ ಕಾಲ್ಡ್ ಆಸ್ ಪಾತ್. ಸೊ ಹಾಗಾದರೆ ಪಾತ್ ಆ್ಯಂಡ್ ಕರೆಂಟ್, ಸೊ ಬೋತ್ ಆರ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾವೆ ನೋಡಿ. ದಿಸ್ ಈಸ್ ಕಾಲ್ಡ್ ಆಸ್ ಎ ಕರೆಂಟ್, ದಿಸ್ ಈಸ್ ಕಾಲ್ಡ್ ಆಸ್ ಪಾತ್. ಪಾತು ಕರೆಂಟು ಎರಡು ಏನಾಗಿದ್ದಾವೆ ಡೈರೆಕ್ಷನ್, ಪಾತ್ ಆ್ಯಂಡ್ ಕರೆಂಟ್. ಸೊ ಬೋತ್ ಆರ್ ಯಾವ ಡೈರೆಕ್ಷನ್ನಲ್ಲಿದ್ದಾವೆ, ಬೋತ್ ಆರ್ ಅಪೋಸಿಟ್ ಡೈರೆಕ್ಷನ್. ಸೊ ಬೋತ್ ಆರ್ ಅಪೋಸಿಟ್ ಡೈರೆಕ್ಷನ್ನಲ್ಲಿದ್ದರೆ ವಿಚ್ ಸೈನ್ ತಗೋಬೇಕು, ಪಾಸಿಟಿವ್ ಸೈನ್. ಸೊ ಇವೆರಡು ಪಾಯಿಂಟನ್ನು ನೆನಪಲ್ಲಿಟ್ಕೊಳ್ರಿ. ಸೊ ಇವೆರಡು ಪಾಯಿಂಟಿಂದ ಈಸಿಯಾಗಿ ನಾವು ಪ್ರಾಬ್ಲಮ್ಸ್ಗಳನ್ನು ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕ್ರಿಚಾಫ್ ವೋಲ್ಟೇಜ್ ಲಾ ಅಂತ ಹೇಳಿ ಕರಿತೀವಿ, KVL. ಸೊ ಇದು ಇನ್ನೊಂದು, ಸೊ ಇದು ಫಸ್ಟ್ ಸೈನ್ ಕನ್ವರ್ಷನ್, ಸೆಕೆಂಡ್ ಸೈನ್ ಕನ್ವರ್ಷನ್. ಸೊ ಥರ್ಡ್ ಸೈನ್ ಕನ್ವರ್ಷನ್ಸನ್ನು ನೋಡಿ, ವೆರಿ ಸಿಂಪಲ್. ಸೊ ಇಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್, ದಿಸ್ ಈಸ್ ದ ನೆಗೆಟಿವ್. ಸೊ ಎ ಇಂದ ಬಿಗೆ ಹೋಗ್ತಾ ಇದೆಯಾ. ಸೊ ದಿಸ್ ಈಸ್ ಯುವರ್, ಓಕೆ, ಸೊ ದಿಸ್ ಈಸ್ ದ ಕರೆಂಟ್ ಡೈರೆಕ್ಷನ್ ಈಸ್ ಹಿಯರ್. ದಿಸ್ ಈಸ್ ಯುವರ್ ಪಾತ್. ಪಾತು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ದ ಪಾತ್ ಈಸ್ ಎ ಟು ದ ಬಿ. ನೋಡಿ, ಪಾತ್ ಎದಿಂದ ಬಿ ಹೋಗ್ಬೇಕಾದ್ರೆ ಫಸ್ಟ್ ವಿ ಗೆಟ್ ದ ಟರ್ಮಿನಲ್. ಫಸ್ಟ್ ಟರ್ಮಿನಲ್ ಯಾವ್ದು ಸಿಗ್ತಾ ಇದೆ, ಪಾಸಿಟಿವ್. ಹಾಗಾದರೆ ಸೈನ್ ಯಾವುದು ಹಾಕಬೇಕಾಗುತ್ತೆ, ನೆಗೆಟಿವ್ ಸೈನ್. ಸೊ ಅದೇ ಥರ ಇಲ್ಲಿ ನೋಡಿ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ನೆಗೆಟಿವ್, ದಿಸ್ ಈಸ್ ಪಾಸಿಟಿವ್. ಸೊ ಎ ಇಂದ ಬಿಗೆ, ಸೊ ದಿಸ್ ಈಸ್ ಯುವರ್ ಪಾತ್. ಸೊ ಪಾತು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಎ ಇಂದ ಬಿ, ದಿಸ್ ಈಸ್ ಯುವರ್ ಪಾತ್. ಸೊ ಪಾತ್ ಎ ಇಂದ ಬಿಗೆ ಹೋಗಬೇಕಾದ್ರೆ ಯಾವ ಟರ್ಮಿನಲ್ ಸಿಗ್ತಾ ಇದೆ ನಿನಗೆ, ಸೊ ವಿ ಗೆಟ್ ದ ಟರ್ಮಿನಲ್ಸ್ ನೆಗೆಟಿವ್. ಸೊ ನೆಗೆಟಿವ್ ಸೈನ್ ಟರ್ಮಿನಲ್ ಸಿಗ್ತಾ ಇದೆ. ಸೊ ಹಾಗಾದರೆ ಅಕಾರ್ಡಿಂಗ್ ಟು ಸೈನ್ ಕನ್ವರ್ಷನ್ ಪ್ರಕಾರ ನೋಡಿ, ಸೈನ್ ಕನ್ವರ್ಷನ್ಸ್ ಪ್ರಕಾರ ಯಾವುದನ್ನು ಹಾಕಬೇಕಾಗತ್ತೆ, ನೀನು ಪಾಸಿಟಿವನ್ನು ಹಾಕಬೇಕು. ಇಲ್ಲಿ ನೋಡಿ, ನಿನಗೆ ಹೋಗಬೇಕಾದ್ರೆ ಯಾವ ಟರ್ಮಿನಲ್ ಸಿಕ್ತು, ಪಾಸಿಟಿವ್ ಸಿಕ್ತು. ಸೈನ್ ಕನ್ವರ್ಷನ್ ಪ್ರಕಾರ ಯಾವುದು ಹಾಕಬೇಕು ನೀನು, ಸೈನ್ ಕನ್ವರ್ಷನ್ಸ್ ಪ್ರಕಾರ ನೆಗೆಟಿವನ್ನು ಹಾಕಬೇಕಾಗ್ತದೆ. ಸೊ ಪಾಸಿಟಿವ್ ಸಿಕ್ಕರೆ ನೆಗೆಟಿವ್ ಹಾಕಿ, ನೆಗೆಟಿವ್ ಸಿಕ್ಕರೆ ಪಾಸಿಟಿವ್ ಹಾಕಿ. ಸೊ ಇಲ್ಲಿ ಸೇಮ್ ಡೈರೆಕ್ಷನ್ನಲ್ಲಿದ್ದರೆ ನೆಗೆಟಿವ್, ಅಪೋಸಿಟ್ ಡೈರೆಕ್ಷನ್ನಲ್ಲಿದ್ದರೆ ಪಾಸಿಟಿವ್. ಸೊ ಈ ಥರ ಏನು ಮಾಡಬೇಕೀಗ ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇದನ್ನು ಮಾಡಿದರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಒನ್, ಎ ಬಿ ಇ ಎಫ್ ಎ. ಸೊ ಎ ಇಂದ ಬಿ, ದಿಸ್ ಇಸ್ ದ ಪಾತ. ಸೊ ಎ ಇಂದ ಬಿ, ದಿಸ್ ಈಸ್ ಯುವರ್ ಕರೆಂಟ್. ಕರೆಂಟ್ ಪಾತ್ ಬೋತ್ ಆರ್ ಸೇಮ್. ಸೈನ್ ಯಾವ್ದು ತಗೋಬೇಕು, ಮೈನಸ್. ಮೈನಸ್ I1 R1, I1 R1. ದೆನ್ ದಿಸ್ ಈಸ್ ಯುವರ್ ಪಾತ್. ನೋಡಿ, ಪಾತ್ ಎ ಬಿ ಆಗಿ ಮೇಲೆ ನೆಕ್ಸ್ಟ್ ಎಲ್ಲೈತಿ, ಬಿ ಇಂದ ಇ. ಸೊ ಬಿ ಇಂದ ಇ ಪಾತ್. ಸೊ ದಿಸ್ ಈಸ್ ಕರೆಂಟ್. ಕರೆಂಟ್ ಪಾತ್ ಸೇಮ್ ಡೈರೆಕ್ಷನ್. ಸೈನ್ ಯಾವುದು, ಮೈನಸ್ I2 R2, I2 R2. ದೆನ್ ಇ ಇಂದ ಎಫ್. ಸೊ ಇ ಇಂದ ಎಫ್ಗೆ, ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಪಾತ್, ದಿಸ್ ಈಸ್ ದ ಪಾತ್. ಓಕೆ, ಇದು ಪಾತ್. ಪಾತ್. ಸೊ ಹಾಗಾದರೆ ಪಾತ್ ಕರೆಂಟ್ ಸೇಮ್ ಹೋಗ್ತಾ ಇದೆ. ಓಕೆ, ಪಾತ್ ಆ್ಯಂಡ್ ಕರೆಂಟ್ ಬೋತ್ ಆರ್ ಸೇಮ್. ಸೊ ಪಾತ್ ಆ್ಯಂಡ್ ಕರೆಂಟು, ಸೊ ಇಲ್ಲಿಂದ ಬರ್ತಕ್ಕಂಥ ಕರೆಂಟು I2. ಸೊ ದಿಸ್ ಕರೆಂಟ್ ಇಲ್ಲೇ ಆಯಿತಾ. ಹಾಂ, ಸೊ ಇಲ್ಲಿ ಯಾವುದೇ ಕರೆಂಟ್ ಇಲ್ಲ ನೋಡಿ, ಸೇಮ್ ಕರೆಂಟ್ I2 ಮೀಟಿಂಗ್ ಅಟ್ ದ ಪಾಯಿಂಟ್ ಈಸ್ ಹಿಯರ್. ಬಿಟ್ಬಿಡಿ. ಓಕೆ, ಹಾಗಾದರೆ ಇಲ್ಲಿಂದ ನೋಡಿ, ವಿ ಗೆಟ್ ವಿಚ್ ಟರ್ಮಿನಲ್, ಯಾವ ಟರ್ಮಿನಲ್ ಸಿಗ್ತಾ ಇದೆ, ನೆಗೆಟಿವ್. ನೆಗೆಟಿವ್ ಅಂದರೆ ಸೈನ್ ಯಾವ್ದು ಹಾಕಬೇಕು, ಪ್ಲಸ್ E1, ದಟ್ ಈಸ್ ಈಕ್ವಲ್ ಟು 0.
ಓಕೆ. ಸೊ ಈ ಥರ ಏನು ಮಾಡಬೇಕು, ಯು ಹ್ಯಾವ್ ಟು ಅಪ್ಲೈಯಿಂಗ್ ಫಾರ್ ಅನದರ್ ಲೂಪ್ ಬಿ ಸಿ ಡಿ ಇ ಬಿ, ಬಿ ಸಿ ಡಿ ಇ ಬಿ. ಓಕೆ, ಫಸ್ಟ್ ಒನ್ ಬಿ ಇಂದ ಸಿ, ದಿಸ್ ಈಸ್ ದ ಪಾತ್. ಪಾತ್ ಕರೆಂಟ್ ಸೇಮ್ ಇದ್ದಾವೆ, ಸೈನ್ ಯಾವ್ದು ಹಾಕಬೇಕು, ಮೈನಸ್ I3 R3, ದೆನ್ ಸೊ ಸಿ ಇಂದ ಡಿಗೆ ಹೋಗಬೇಕಾದ್ರೆ ನಿನಗೆ ಸಿಗ್ತಕ್ಕಂಥ ಟರ್ಮಿನಲ್ ಯಾವುದು, ಪಾಸಿಟಿವ್. ಅಕಾರ್ಡಿಂಗ್ ಟು ಸೈನ್ ಕನ್ವರ್ಷನ್ ಪ್ರಕಾರ ಯಾವ್ದು ಹಾಕಬೇಕು, ಮೈನಸ್. ನೋಡಿ ಇಲ್ಲಿ ಪಾಸಿಟಿವ್ ಸಿಕ್ಕರೆ ನಿನಗೆ ಹಾಕಬೇಕಾಗಿರೋದು -E2. ದೆನ್ ಡಿ ಇಂದ ಇ, ಸೊ ಡಿ ಇಂದ ಇಗೆ, ಸೊ ದಿಸ್ ಈಸ್ ಯುವರ್ ಕರೆಂಟ್ I3. ಸೊ ಡಿ ಇಂದ ಇ, ದಿಸ್ ಈಸ್ ಯುವರ್ ಪಾತ್, ಸೊ ಇಲ್ಲಿ ಪಾತ್. ಸೊ ಪಾತು ಕರೆಂಟು ಬೋತ್ ಆರ್ ಸೇಮ್, ಯು ಹ್ಯಾವ್ ಟು ಸೈನ್ ನೆಗೆಟಿವ್ I3 R4. ಸೊ ದೆನ್ ಇ ಇಂದ ಬಿ, ನೋಡಿ ಇ ಇಂದ ಬಿ ಇಲ್ಲಿದೆಯಲ್ಲ, ಇ ಇಂದ ಬಿ, ದಿಸ್ ಈಸ್ ಯುವರ್ ಪಾತ್ E to the B. ಸೊ E to the B ಪಾತ್ ಆ್ಯಂಡ್ ಕರೆಂಟ್. ಪಾತು ಮತ್ತು ಕರೆಂಟ್ ನೋಡಿ ಎರಡು ಯಾವ ಡೈರೆಕ್ಷನ್ನಲ್ಲಿದ್ದಾವೆ, ಸೊ ದಿಸ್ ಈಸ್ ಪಾತ್ ಆ್ಯಂಡ್ ಕರೆಂಟ್ ಬೋತ್ ಆರ್ ಡೈರೆಕ್ಷನ್ ಈಸ್ ಅಪೋಸಿಟ್. ಸೊ ಅಪೋಸಿಟಲ್ಲಿದ್ದಾವೆ ಅಂದರೆ ಯಾವ ಸೈನ್ ತಗೋಬೇಕು, ಪ್ಲಸ್ I2 R2 = 0. ಸೊ ಈ ಥರ ನಾವು KVL ಮತ್ತು KCL ರೂಲನ್ನು ಅಪ್ಲೈ ಮಾಡಬೇಕು. ಇಲ್ಲಿದೆಲ್ಲ ಸೇಮ್ ಇದ್ದರೆ ಓಕೆ, ಸೇಮ್ ಡೈರೆಕ್ಷನಲ್ಲಿದ್ದರೆ ನೆಗೆಟಿವ್, ಅಪೋಸಿಟ್ ಡೈರೆಕ್ಷನಲ್ಲಿದ್ದರೆ ಪಾಸಿಟಿವ್. ಸೊ ಫಸ್ಟ್ ಪಾಸಿಟಿವ್ ಸಿಕ್ಕರೆ ನೆಗೆಟಿವ್ ಸೈನ್, ದೆನ್ ನೆಗೆಟಿವ್ ಸಿಕ್ಕರೆ ಪಾಸಿಟಿವ್ ಸೈನ್. ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ ವೀಟ್ ಸ್ಟೋನ್ ಬ್ರಿಡ್ಜ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ವೀಟ್ ಸ್ಟೋನ್ ಬ್ರಿಡ್ಜ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಸೊ ದೀಸ್ ಸೈನ್ ಕನ್ವರ್ಷನ್ಸ್ ಆರ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ ಸೈನ್ ಕನ್ವರ್ಷನ್ಸನ್ನು ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ನಾನು ವೀಟ್ ಸ್ಟೋನ್ ಬ್ರಿಡ್ಜನ್ನು ಡೆರಿವೇಷನನ್ನು ಮಾಡ್ತೀನಿ. ಸೊ ಆ ವಿಡಿಯೋ ನಿಮಗೆ ಬೇಗ ಸಿಗಬೇಕಪ್ಪ ಅಂತೇಳಿದರೆ ಯು ಹ್ಯಾವ್ ಟು ಜಸ್ಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಜಸ್ಟ್ ಕ್ಲಿಕ್ ದಿ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.